ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡ್ವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮನ್ನ ಬಿಟ್ಟು ನಿಮ್ಗಳಿಗೆ ಈಗಲೇ ಗೊತ್ತಾಗಿರುತ್ತೆ. ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಆಗಿರಕ್ಕಂಥ ಒಂದು ಅಪ್ಡೇಟ್ಸ್ ಆಗಿರಕ್ಕಂಥ ಒಂದು ವಿಡಿಯೋ ಆಗಿದೆ ಅಂದ್ಬಿಟ್ಟು. ಎಸ್ ಹೌದು, ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಏನಾಗಿದೆ, ಕಂಪ್ಲೀಟೆಡ್ ಆಗಿದೆ. ಸೊ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ ನಿಮ್ಮ ಒಂದು ಥರ್ಡ್ ಸೆಮ್ ರಿಸಲ್ಟ್ ಬಗ್ಗೆ. ಅದು ಏನು ಅಂತಂದರೆ ನಿಮ್ಮ ಒಂದು ಈ ವ್ಯಾಲ್ಯೂಯೇಷನ್ ಅಂದರೆ ನಿಮ್ಮದು ಒಂದು ವ್ಯಾಲ್ಯೂಯೇಷನ್ ಏನಿದೆ ಇನ್ಕಂಪ್ಲೀಟ್ ಇದೆ. ಬಿಕಾಸ್ ವ್ಯಾಲ್ಯೂಯೇಟರ್ಸ್ ಈ ಒಂದು ಎಲೆಕ್ಷನ್ ಇರೋದರಿಂದ ಎಲೆಕ್ಷನ್ ಡ್ಯೂಟಿಗೆ ಹಾಗೂ ಟ್ರೈನಿಂಗ್ಗೆ ಹೋಗಿದ್ದಾರೆ. ಸೊ ಹಾಗಾಗಿ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಇನ್ಕಂಪ್ಲೀಟ್ ಇದೆ, ಸೊ ಪೆಂಡಿಂಗ್ ಇದೆ ಅಂತ ನಾನು ನಿಮಗೆ ಈ ಹಿಂದಿನ ಒಂದು ವಿಡಿಯೋದಲ್ಲಿ ಅಪ್ಡೇಟ್ಸ್ ಕೊಟ್ಟಿದ್ದೆ. ಜೊತೆಗೆ ನಿಮ್ಮ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋಕ್ಕಂಥದ್ದು ಅಪ್ಡೇಟ್ಸ್ ಕೊಟ್ಟಿದ್ದೆ. ಈ ನೆಕ್ಸ್ಟ್ ಸ್ಯಾಟರ್ಡೇ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ ಅನ್ನೋಕ್ಕಂಥದ್ದು ಕೂಡ ನಿಮಗೆ ಹೇಳಿದ್ದೆ. ಬಟ್ ಇವಾಗ ಒಂದು ಲೇಟೆಸ್ಟ್ ನ್ಯೂ ಅಪ್ಡೇಟ್ಸ್ ಬಂದಿದೆ. ಅದು ಏನು ಅನ್ನೋಕ್ಕಂಥದ್ದು ಅಂತಂದರೆ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಏನಿದೆ ಸೊ ಕಂಪ್ಲೀಟೆಡ್ ಆಗಿದೆ. ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಕಂಪ್ಲೀಟೆಡ್ ಆಗಿದೆ. ಇವಾಗ ಕ್ವೆಶನ್ ಬರೋದು ಏನಂತಂದರೆ ವ್ಯಾಲ್ಯೂಯೇಷನ್ ಕಂಪ್ಲೀಟೆಡ್ ಆಗಿದೆ ಅಂದಮೇಲೆ ಮತ್ತು ರಿಸಲ್ಟ್ ಯಾವಾಗ, ಇವತ್ತು ಬರುತ್ತಾ ಅಥವಾ ನಾಳೆ ಬರುತ್ತಾ ಏನನ್ನಕ್ಕಂಥ ಕ್ವೆಶನ್ ಇರುತ್ತೆ. ಸೊ ಆ ಒಂದು ಕ್ವೆಶನ್ಗೆ ಆನ್ಸರ್ ನೋಡೋದಾದರೆ ನಿಮ್ಮ ಒಂದು ರಿಸಲ್ಟ್ ಏನಿದೆ ಇವತ್ತು ಬರುತ್ತಾ ಅನ್ನೋಕ್ಕಂಥ ಒಂದು ಕ್ವೆಶನ್ಗೆ ಆನ್ಸರ್ ನೋಡೋದಾದರೆ ಟೋಟಲ್ ನಿಮ್ಮ ಒಂದು ರಿಸಲ್ಟ್ ಯಾವಾಗ ಅನ್ನೋಕ್ಕಂಥ ಒಂದು ಕ್ವೆಶನ್ಗೆ ಆನ್ಸರ್ ನೋಡೋದಾದರೆ ನೋಡಿ, ನಿಮ್ಮ ಒಂದು ಥರ್ಡ್ ಸೆಮ್ ರಿಸಲ್ಟ್ ಏನಿದೆ ಸೊ ನಿಮ್ಮದು ಆಲ್ರೆಡಿ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಸೊ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋಕ್ಕಂಥದ್ದು ಕೇಳೋದಾದರೆ ಈ ಒಂದು ಕ್ವೆಶನ್ಗೆ ಆನ್ಸರ್ ನೋಡೋದಾದರೆ ಇವತ್ತು ನೈಟ್ 9 ಗಂಟೆ ಒಳಗಡೆ ನಿಮ್ಮ ಒಂದು ರಿಸಲ್ಟ್ 9 ಗಂಟೆವರೆಗೂ ಬರುತ್ತೆ. ಅಥವಾ ಇಲ್ಲಾಂತಂದರೆ ನಾಳೆ ಅಥವಾ ನಾಡಿದ್ದು ಈ 3 ಡೇಸಲ್ಲೇ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಒಂದು ಇವತ್ತು ನೈಟ್ 9 ಒಳಗಡೆ ಬರುತ್ತೆ, ಇಲ್ಲಾಂದರೆ ನಾಳೆ ಎಲ್ಸ್ ನಾಡಿದ್ದು. ಸೊ ಇನ್ನೊಂದು ಸರಿ ಹೇಳ್ತೇನೆ, ನಿಮ್ಮ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋಕ್ಕಂಥ ಕ್ವೆಶನ್ಗೆ ಆನ್ಸರ್ ನೋಡೋದಾದರೆ ಬಂದರೆ ಇವತ್ತು ನೈಟ್ 9 ಗಂಟೆ ಒಳಗೆ ಬರುತ್ತೆ, 9 ಗಂಟೆವರೆಗೂ ಬರುತ್ತೆ, ಇಲ್ಲಾಂದರೆ ನಾಳೆ ಎಲ್ಸ್ ನಾಡಿದ್ದು. ಈ 3 ಡೇಸಲ್ಲೇ ನಿಮ್ಮ ಒಂದು ಥರ್ಡ್ ಸೆಮ್ ರಿಸಲ್ಟ್ ಬರಲಿದೆ, ಈ ಒಂದು 3 ಡೇಸಲ್ಲಿ. ಸೊ ಇನ್ನೊಂದು ಕ್ವೆಶನ್ ನಿಮ್ಮ ತಲೆಯಲ್ಲಿ ಬರುತ್ತೆ, ಇವತ್ತು ಸಂಡೇ ರಿಸಲ್ಟ್ ಬಿಡ್ತಾರಾ ಅನ್ನೋಕ್ಕಂಥ ಒಂದು ರಿಸಲ್ಟ್ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಅನ್ನೋಕ್ಕಂಥ ಒಂದು ಕ್ವೆಶನ್ ನಿಮ್ಮ ತಲೆಯಲ್ಲಿ ಇರುತ್ತೆ. ಸೊ ಈ ಒಂದು ಕ್ವೆಶನ್ಗೆ ನಿಮಗೆ ಒಂದು ಕ್ಲಾರಿಫಿಕೇಷನ್ ಕೊಡೋದಾದರೆ ವಿಟಿಯವರು ರಿಸಲ್ಟ್ ಬಿಡಲಿಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸಂಡೇ ಹಾಲಿಡೇ ಸೊ ಅದು ಇದು ನೋಡೋದಿಲ್ಲ. ಸೊ ಮೇನ್ ಗೌರ್ಮೆಂಟ್ ಹಾಲಿಡೇ ಮಾತ್ರ ಒಂದೊಂದು ಸಾರಿ ಏನಾಗುತ್ತೆ, ಆ ವಿಟಿಯವರು ಗೌರ್ಮೆಂಟ್ ಹಾಲಿಡೇನ ಆ ಒಂದು ಟೈಮಲ್ಲಿ ರಿಸಲ್ಟ್ ರಿಲೀಸ್ ಮಾಡಲ್ಲ. ಬಟ್ ನಾರ್ಮಲ್ ಸಂಡೇ ಹಾಲಿಡೇ ಏನಿರುತ್ತೆ, ಸೊ ಈ ಒಂದು ಸಂಡೇಲಿ ಸಾಕಷ್ಟು ಸೆಮ್ಗಳದ್ದು ಒಂದು ರಿಸಲ್ಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಹೇಳಿಕ್ಕಾಗಲ್ಲ. ಸೊ ಹಾಗಾಗಿ ಅದಕ್ಕೆ ಬಂದರೆ ರಿಸಲ್ಟ್ ಇವತ್ತು ಬರ್ಬೋದು, ನಾಳೆ ಬರ್ಬೋದು, ನಾಡಿದ್ದು ಬರ್ಬೋದು. ಈ 3 ಡೇಸಲ್ಲಿ ನಿಮ್ಮದು ರಿಸಲ್ಟ್ ಇದೆ. ಸೊ ಸಂಡೇ ಅಂತ ವಿ ಟಿ ಅವರು ಯಾವುದೇ ರೀತಿಯಲ್ಲೂ ಕೂಡ ರಿಸಲ್ಟ್ ರಿಲೀಸ್ ಮಾಡದೇ ಇರೋದಿಲ್ಲ. ಅವರು ಸಂಡೇ ಆದರೂ ರಿಲೀಸ್ ಮಾಡಿದ್ದಾರೆ ಈ ಹಿಂದಿನ ಸೆಮ್ಮಲ್ಲಿ ಕೂಡ. ಸೊ ಸಂಡೇನೂ ಕೂಡ ರಿಸಲ್ಟ್ ಬಂದರೆ ಬರುತ್ತೆ, ಅದಕ್ಕೆ ಇವತ್ತು ಬಂದರೆ ಬರ್ಬೋದು, ಇಲ್ಲಂದ್ರೆ ನಾಳೆ ಎಲ್ಸ್ ನಾಡಿದ್ದು. ಈ ಒಂದು 3 ಡೇಸಲ್ಲೇ ನಿಮ್ಮ ಒಂದು ಥರ್ಡ್ ಸೆಮ್ ರಿಸಲ್ಟ್ ಇದೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್, ಗುಡ್ ಲಕ್. ಸೊ ರಿಸಲ್ಟ್ ಅಫಿಷಿಯಲಿ ಅನೌನ್ಸ್ಮೆಂಟ್ ಆದ ಕೂಡಲೇ ಈ ಒಂದು ಚಾನಲ್ ಮುಖಾಂತರ ನಿಮಗೆ ಅಪ್ಡೇಟ್ಸ್ ಕೊಡ್ತೇನೆ, ಜೊತೆಗೆ ಆ ಒಂದು ರಿಸಲ್ಟ್ ಲಿಂಕ್ ಕೂಡ ಪ್ರೊವೈಡ್ ಮಾಡ್ತೇನೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.